ಖುಷಿ ಏನು ಹೇಳು? ನಮ್ಗೆ ಮಾಡ್ಬೇಕು ಅನ್ನೋ ಖುಷಿ. ನೋಡಿ ಸ್ನೇಹಿತರೆ, ಒಂದಿನ ಸೋತ್ರ ಒಂದಿನ ಗೆಲ್ತೀವಿ ಅನ್ನೋ ಭರವಸೆ ಇಕ್ಕಬೇಕು, ಬೆಂಬಲ ಇಕ್ಕಬೇಕು, ಧೈರ್ಯ ಮಾಡಬೇಕು, ಮುಂದಕ್ಕೆ ಸಾಕ್ತಾ ಇರ್ಬೇಕು. ಹಲೋ ಸ್ನೇಹಿತರೆ, ನಮಸ್ಕಾರ. ಎಲ್ರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಅಲ್ಲ ಸುಸ್ವಾಗತ. ನಾನು ನಿಮ್ಮ ವಿಕೆ ನಾಡು. ಸೊ ಇದು ಯಾವ ಚಾನಲ್ ಅಂತ ಇವ್ರು ಹೇಳ್ತಾರೆ. ಸೊ ಇದು ನಮ್ಮ ಹೊಸ ಚಾನೆಲ್ ಸ್ಫೂರ್ತಿ ವಿನಯ್ ಲೈಫ್ ಸ್ಟೈಲ್. ಸೊ ಫಸ್ಟ್ ಇದ್ದಿದ್ದ ಹೆಸರೇ ಮತ್ತೆ ಇಟ್ಕೊಂಡು ಹೊಸದಾಗಿ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ಸ್ಟಾರ್ಟ್ ಮಾಡ್ತಾ ಇದೀವಿ. ನಾವು ಆಟ ಸ್ವಲ್ಪ ಆಡದೇ ಇರ್ಬೋದು, ಆದರೆ ಫೀಲ್ಡ್ ತುಂಬಾ ಹಳಬ್ರು. ತುಂಬಾ ದಿನದಿಂದ ಮಾಡ್ಬೇಕು ಅನ್ಕೊಂಡು ಮಾಡ್ತಾರೆ. ಎಲ್ಲ ಕೊನೆಯದಾಗಿ ಏನಂತ ಹೇಳ್ತೀನಿ ಅಂದ್ರೆ, ಇವತ್ತು ಮತ್ತೆ ಶುರು ಮಾಡ್ಬೇಕು ಅನ್ಕೊಂಡಿದೀವಿ. ಏನಾದ್ರೂ ಇದನ್ನ ಕಂಟಿನ್ಯೂ ಮಾಡಲಿಲ್ಲ ಅಂದ್ರೆ ಮತ್ತೆ ಶುರು ಮಾಡೋಕೆ ಹೋಗಲ್ಲ, ಆರಾಮಾಗಿ ಇದ್ಬಿಡ್ತೀವಿ. ಯೂಟ್ಯೂಬು ಸೋಷಿಯಲ್ ಮೀಡಿಯಾ ಅನ್ನೋ ಸವಾಸನೆ ಬೇಡ ಅಂತ. ಏನಂತ್ಯ? ಈ ಸಲ 100% ಮಾಡಬೇಕು ಅಂತ ಅನ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದೀವಿ. ಮಾಡೋಣ ಅಂತ ಅನ್ಕೊಂಡಿದೀವಿ. ಮಾಡಿಲ್ಲ ಅಂದ್ರೆ ಆಮೇಲೆ ಕಂಪ್ಲೀಟ್ ಸ್ಟಾಪ್. ಇವ್ರು ಹೇಳ್ದಂಗೆ ಏನ್ ಹೇಳ್ತೀಯಮ್ಮ ನೀನು? ಸ್ಟಾಪ್ ಯಾಕೆ ಮಾಡಬೇಕು? ಪ್ರಯತ್ನ ಪಡ್ತಾ ಇರ್ಬೇಕು. ಹಂಗಲ್ಲ, ಪ್ರಯತ್ನ ಪಡ್ತೀವಿ. ಏನಾದ್ರೂ ಇದನ್ನು ಕಂಟಿನ್ಯೂ ಮಾಡ್ದಿರಾ ಅರ್ಧಂಬರ್ಧ ಮಾಡಿ ನಿಲ್ಸಿದ್ರೆ ಅದು ನಮ್ದಲ್ವ ತಪ್ಪು. ಅದಕ್ಕೇನೆ ಮತ್ತೆ ಮಾಡೋದ್ ಬೇಡ, ಅಷ್ಟೇ ಸಾಕು ಅಂತ. ನಿಮ್ ಖುಷಿ ಹೇಳು. ನಮ್ಗೆ ಮಾಡ್ಬೇಕು ಅನ್ನೋ ಖುಷಿ. ನೋಡಿ ಸ್ನೇಹಿತರೆ, ಒಂದಿನ ಸೋತ್ರ ಒಂದಿನ ಗೆಲ್ತೀವಿ ಅನ್ನೋ ಭರವಸೆ ಇಕ್ಕಬೇಕು, ಬೆಂಬಲ ಇಕ್ಕಬೇಕು, ಧೈರ್ಯ ಮಾಡಬೇಕು, ಮುಂದಕ್ಕೆ ಸಾಕ್ತಾ ಇರ್ಬೇಕು ಅಲ್ವಾ? ಹೌದು, ನನ್ನ ಮಕ್ಳಿಗೆ ನಾನು ಯಾವತ್ತು ಬೆಂಬಲ ಕೊಡ್ತೀನಿ. ನಾನು ಇನ್ಸ್ಟಾ 360 ತಗೋಬೇಕು. ಇನ್ಸ್ಟಾ 360 ಕ್ಯಾಮ್ರಾ ತಗೊಂಡಿದ್ದಲ್ಲ, ಇನ್ನೊಂದೇ ಅಂತ ಗೊತ್ತಿಲ್ಲ. ಅಲ್ಲ, ಇನ್ಸ್ಟಾ 360 ಕ್ಯಾಮ್ರಾ ತಗೋಬೇಕು. ಹಾಕೊಳ್ಳೋಣ ನಡಿ, ಭಗವಂತ ಒಬ್ಬ ಇದ್ರೆ. ನೀವು ಈ ಸಪೋರ್ಟ್ ಕೊಟ್ರೆ ಸಾಕು, ನಮ್ಗೆ ಇನ್ನೇನ್ ಬೇಕಿಲ್ಲ. ನಮ್ಮ ಕೈಯಲ್ಲಿ ಏನಿದೆ. ಓಕೆ ಸ್ನೇಹಿತರೆ, ಏನಿಲ್ಲ, ಊರಲ್ಲಿ ಒಂದು ಸಣ್ಣ ಫಂಕ್ಷನ್ ಇದೆ. ಏನ್ ಫಂಕ್ಷನ್ ಅಂತ ಮುಂದೆ ಹೋದ್ಮೇಲೆ ಹೇಳ್ತೀನಿ. ಆಕ್ಚುಲಿ ವಿಡಿಯೋನ ಮೊದಲೇ ಶುರು ಮಾಡಿದೀವಿ, ಸಣ್ಣ ಗ್ಲಿಮ್ಸ್ ಹಾಕಿ. ಅದರ ಇಂಟ್ರೊಡಕ್ಷನ್ ಕೊಟ್ಟಿರ್ಲಿಲ್ಲ. ನಾವು ಆಕ್ಚುಲಿ ಹೇಳ್ಬೇಕಂದ್ರೆ ಒಂದು ಇಂಟ್ರೊಡಕ್ಷನ್ ವಿಡಿಯೋನೇ ಮಾಡೋಣ ಅನ್ಕೊಂಡಿದ್ವಿ. ಈ ವಿಡಿಯೋನೇ ಇಂಟ್ರೊಡಕ್ಷನ್ ಮಾಡ್ತೀವೋ ಅಥವಾ ಇಂಟ್ರೊಡಕ್ಷನ್ ವಿಡಿಯೋ ಇನ್ನೊಂದು ಮಾಡ್ತೀವಾ ನೋಡೋಣ. ಪೀಸ್. ಸೊ ಎಲ್ಲ ರೆಡಿ ಆಗಿಬಿಟ್ಟು ನಮ್ಮ ಊರಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಏನಪ್ಪ ವಿಷಯ ಅಂದರೆ, ಸುಮ್ಮನೆ ಒಂದು ಗೆಟ್ ಟುಗೆದರ್ ಥರ ನಮ್ಮ ಚಿಕ್ಕಮ್ಮ ಅವರು ಅರೇಂಜ್ ಮಾಡ್ಕೊಂಡಿದ್ರು. ಸೊ ಫ್ಯಾಮಿಲಿ ಎಲ್ಲರನ್ನೂ ಕರೆದು ಗೆಟ್ ಟುಗೆದರ್ ಥರ ಮಾಡೋಣ ಅಂತ. ಸೊ ನಾವು ರೆಡಿ ಆಗಿಬಿಟ್ಟು ಹೊರಡ್ತಾ ಇದ್ದೀವಿ. ಆನ್ ದ ವೇನೇ ಬ್ರೇಕ್ಫಾಸ್ಟಿಗೆ ಸ್ಟಾಪ್ ಮಾಡಿದ್ವಿ. ಆ್ಯಂಡು ಚೆನ್ನಾಗಿತ್ತು, ಇಡ್ಲಿ ವಡೆ ಎಲ್ಲ. ಸೊ ಇದು ಸೆಕೆಂಡ್ ಟೈಮು ನಾವಲ್ಲಿ ತಿಂತಾ ಇರೋದು. ಟೇಸ್ಟ್ ಕೂಡ ಚೆನ್ನಾಗಿ ಇತ್ತು ಆ್ಯಂಡ್ ನಮಗೂ ಇಷ್ಟ ಆಯಿತು. ಅದಾದಮೇಲೆ ಊರಿಗೆ ರೀಚ್ ಆದ್ವಿ ಆ್ಯಂಡ್ ಎಲ್ಲ ಪ್ರಿಪೇರ್ ಮಾಡಿದರು ಅವರು. ಸೊ ನನ್ನ ಹಸ್ಬೆಂಡು ಟೇಸ್ಟ್ ನೋಡ್ತಾ ಇದ್ರು. ಆ್ಯಕ್ಚುಲಿ ಗ್ಯಾಪ್ ಆಗಿರೋದಕ್ಕೆ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ, ಸ್ವಲ್ಪ ಎಸಿಟೇಷನು ಏನೋ ಒಂಥರ. ಸೊ ಅದಾದಮೇಲೆ ನಾನು ವೆಜ್ಜು, ಯಾಕಂದರೆ ಮನೆ ದೇವರು ನಮ್ಮದು ಭಾನುವಾರ ವಾರ ಆಗಿರೋದ್ರಿಂದ ನಾನು ತಿನ್ನಲ್ಲ. ಆ್ಯಂಡ್ ಮಿಕ್ದವರೆಲ್ಲ ನಾನ್ ವೆಜ್ ತಿಂತಾಯಿದ್ರು. ಸೊ ಅದೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ನಾರ್ಮಲ್ ಗೊತ್ತಲ್ಲ, ನಾನ್ ವೆಜ್ ಆದಮೇಲೆ ಎಲ್ಲ ಅಡಿಕೆ ಹಾಕ್ಕೊತಾಯಿದ್ರು. ಎಲ್ಲ ಅಡಿಕೆ ಹಾಕ್ಕೊಂಡು ನಾನು ಪಾಯಸ ತಿಂದಿರಲಿಲ್ಲ. ತಗೊಳ್ಳಿ, ತಿನ್ನಿ ನೀವು. ಸೊ ಅದಾದಮೇಲೆ ನಮ್ಮ ಅಜ್ಜಿ ಕೈ ತೋಟ ಥರ ಮಾಡ್ಕೊಂಡಿದ್ದಾರೆ. ಅಲ್ಲಿ ಕರಿಬೇವು ಸೊಪ್ಪು, ನುಗ್ಗೆ ಸೊಪ್ಪು, ಹೀಗೆ ಸಣ್ಣ ಪುಟ್ಟದು ಏನೇನು ಬೆಳೆದಿದ್ರೋ ಅದನ್ನೆಲ್ಲ ಕೊಟ್ಟರು, ತಗೊಂಡು ನಾವು ಬಂದ್ವಿ. ಮತ್ತು ವಾಪಸ್ ವೀಡಿಯೋ ಮಾಡೋದೇ ಮರ್ತೋಗ್ತಾ ಇದ್ದೀವಿ ಆ್ಯಕ್ಚುಲಿ. ಆದರೂ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಅಂದರೆ ಫ್ಯಾಮಿಲಿ ಊಟ ಮಾಡೋದಾಗಿರ್ಬೋದು, ಜೊತೆಗಿರೋದಾಗಿರ್ಬೋದು, ಅದನ್ನೆಲ್ಲ. ಸೊ ಮತ್ತು ನಾವು ಇವಾಗ ಫ್ರೆಶ್ ಅಪ್ ಆಗಿ ಟೈಮು 6:30 ಆಲ್ಮೋಸ್ಟು. ಈಗ ವಾಪಸ್ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ಬನ್ನಿ. ಬಾಯ್. ಬ್ಲಾಗ್ ಹಾಯ್ ಮಾಡಮ್ಮ ಫಸ್ಟ್ ಪ್ರಿಯ. ಮಾಡಲ್ಲ ಅವಳು ಅವಾಗೆ. ನಿನ್ನ ಫ್ರೆಂಡ್ಸ್ಗೆಲ್ಲ ತೋರಿಸು, ನಾನು ಬ್ಲಾಗಲ್ಲಿ ಬಂದಿದ್ದೀನಿ ನೋಡು. ಎಸ್, ವಿ ಆರ್ ಬ್ಯಾಕ್ ಇನ್ ಬ್ಯಾಂಗ್ಳೂರ್. ರೀಚ್ ಆದ್ವಿ ಬ್ಯಾಂಗ್ಳೂರ್ಗೆ. ಏನಿಲ್ಲ, ಜಸ್ಟ್ ಊಟ ಮಾಡಿ ಮಲ್ಗೋದಷ್ಟೇ. ಫುಲ್ ಟಯರ್ಡ್ ಆಗಿದೆ. ಆ್ಯಂಡ್ ಇದು ನಮ್ಮ ಫಸ್ಟ್ ವ್ಲಾಗ್ ಆಗಿರುತ್ತೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಏನಾದ್ರು ಚೇಂಜಸ್ ಬೇಕಿದ್ರೆ ಅಥವಾ ಈ ಥರ ಚೇಂಜ್ ಮಾಡ್ಕೊಬೇಕು ಅನ್ನೋದಿದ್ರೆ ಸಜೆಷನ್ ಕೊಡಿ. ಡೆಫಿನೆಟ್ಲಿ ವಿಲ್ ಮೇಕ್ ಇಂಪ್ರೂವ್ಮೆಂಟ್ಸ್. ಸೊ ಅದಾದಮೇಲೆ ಇನ್ನೇನು ಹೇಳೋದು, ಮಾಮೂಲಿ ಇನ್ನು ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಡೆಫಿನೆಟ್ಲಿ ಮಾಡ್ತೀವಿ. ಸಣ್ಣ ಪುಟ್ಟದಾಗಿದ್ದು ಪರವಾಗಿಲ್ಲ, ಮಾಡಿ ಅಪ್ಲೋಡ್ ಮಾಡ್ತೀವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಗೈಸ್. ಸೊ ಇದು ನಮ್ಮ ಫಸ್ಟ್ ವ್ಲಾಗ್ ಆ್ಯಂಡ್ ಒಂಥರ ಸ್ಪೆಷಲ್ಲು. ಸೊ ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.